PUC ಆದಮೇಲೆ ಯಾವ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು? CET ಅಷ್ಟೇ ಸಾಕಾ ಅಥವಾ JEE ಎಕ್ಸಾಮ್ ಬರೀಬೇಕಾ? ಯಾವ ಎಕ್ಸಾಮ್ ಬರೆದ್ರೆ ಯಾವ ಕೋರ್ಸಿಗೆ ಜಾಯಿನ್ ಆಗ್ಬೋದು? ಈ ರೀತಿ ಎಷ್ಟೊಂದು ಪ್ರಶ್ನೆಗಳಿರುತ್ತೆ ಮತ್ತು ಎಷ್ಟೊಂದು ಎಕ್ಸಾಮ್ಗಳ ಬಗ್ಗೆ ಸ್ಟೂಡೆಂಟ್ಸಿಗೆ ಗೊತ್ತೇ ಇರಲ್ಲ. ಇವತ್ತು ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಯಾವ ಎಕ್ಸಾಮ್ ಸೂಟ್ ಆಗುತ್ತೆ ಮತ್ತು ಅದಕ್ಕೆ ಪ್ರಿಪ್ರೇಷನ್ಸ್ ಹೇಗೆ ಮಾಡ್ಕೋಬೇಕು ಮತ್ತು ಯಾವ ಎಕ್ಸಾಮ್ ಬರೆದ್ರೆ ಯಾವ ಕೋರ್ಸಿಗೆ ನಾವು ಅಡ್ಮಿಷನ್ ತಗೊಳ್ಬೋದು ಪೂರ್ತಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ಯಾವ ಎಕ್ಸಾಮ್ ಬರೀಬೇಕು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಮೊದಲಿಗೆ ನಾಟ ಎಕ್ಸಾಮಿಂದ ಸ್ಟಾರ್ಟ್ ಮಾಡ್ತೀನಿ. ನಾಟ ಅಂದರೆ ನ್ಯಾಷನಲ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇನ್ ಆರ್ಕಿಟೆಕ್ಚರ್. ನಾಟ ಇದು ಆರ್ಕಿಟೆಕ್ಟ್ ಆಗಬೇಕು ಅಂತಿರೋ ಮಕ್ಕಳಿಗೆ. ಎಷ್ಟೊಂದು ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸಿವಿಲ್ ಇಂಜಿನಿಯರಿಂಗ್ ಅಂದ್ರೇನು ಮತ್ತು ಈ ಆರ್ಕಿಟೆಕ್ಚರ್ ಅಂದ್ರೇನು, ಎರಡೂ ಒಂದೇನಾ ಅಂತ. ಇಲ್ಲ ಮಕ್ಕಳೇ, ಎರಡೂ ಬೇರೆ ಬೇರೆ. ಇದಕ್ಕೆ ಸಪ್ರೇಟ್ ಆಗಿರೋಂಥ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ನಾಟ ಅಂತ. ಈ ನಾಟ ಎಕ್ಸಾಮ್ ಬರೆದ್ರೆ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಇದಕ್ಕೆ ಅಡ್ಮಿಷನ್ ಸಿಗುತ್ತೆ. ಈ ಟೆಸ್ಟಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಡ್ರಾಯಿಂಗ್ ಇರುತ್ತೆ, ಆ್ಯಪ್ಟಿಟ್ಯೂಡ್ ಇರುತ್ತೆ, ಲಾಜಿಕಲ್ ರೀಸನಿಂಗ್ ಇರುತ್ತೆ, ಅಬ್ಸರ್ವೇಷನ್ ಸ್ಕಿಲ್ಸ್ ಇರುತ್ತೆ, ವಿಷುವಲ್ ಪರ್ಸೆಪ್ಷನ್ ಇರುತ್ತೆ. ಈ ಆರ್ಕಿಟೆಕ್ಚರ್ ಕೋರ್ಸ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಎರಡೂ ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ಅನ್ನಿಸ್ಬೋದು. ಎರಡೂ ಬೇರೆ ಬೇರೆ. ಆರ್ಕಿಟೆಕ್ಚರ್ ಏನಿದೆ ಇದು ಒಂದು ಬಿಲ್ಡಿಂಗ್ ಹೊರಗಡೆ ಹೇಗೆ ಕಾಣುತ್ತೆ ಅಥವಾ ಒಳಗಡೆಯಿಂದ ಹೇಗೆ ಕಾಣುತ್ತೆ ಅದಕ್ಕೆ ಸಂಬಂಧಪಟ್ಟಾಗ ಜಾಸ್ತಿ ಇರುತ್ತೆ, ಯಾವ ರೀತಿ ಕಾಣುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಸಿವಿಲ್ ಇಂಜಿನಿಯರಿಂಗ್ ಏನಿದೆ ಅದನ್ನು ಬಿಲ್ಡ್ ಮಾಡೋದಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಇದು ಬೇಸಿಕ್ ಡಿಫ್ರೆನ್ಸ್. ನೀವು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಮಾಡಬೇಕು ಅಂತ ಹೇಳಿದ್ರೆ ನಾಟ ಎಕ್ಸಾಮ್ ಬರೀಲೇಬೇಕಾಗತ್ತೆ. ಇದರಲ್ಲಿ ಡ್ರಾಯಿಂಗ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಆದರೆ ನೀವು ಸಿವಿಲ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನಾಟ ಎಕ್ಸಾಮ್ ತಗೊಳ್ಬೇಕು ಅಂತ ಏನಿಲ್ಲ. KCET ಬರಿಬೋದು, COMEDK ಬರಿಬೋದು, JEE ಬರಿಬೋದು. ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ. ಈ ಆರ್ಕಿಟೆಕ್ಚರ್ ಕೋರ್ಸ್ ಏನಿದೆ ಇದು ಕ್ರಿಯೇಟಿವ್ ಆಗಿ ಡಿಸೈನ್ ಮಾಡೋದಕ್ಕೆ ಸಂಬಂಧಪಟ್ಟಾಗಿರುತ್ತೆ. ನೀವು ನೋಡಿರ್ಬೋದು ಎಷ್ಟೊಂದು ಬಿಲ್ಡಿಂಗ್ಗಳು ಹೊರಗಡೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತವೆ ಅಲ್ವಾ? ಸಣ್ಣ ಪುಟ್ಟ ಬಿಲ್ಡಿಂಗ್ಗಳೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಅದನ್ನು ಬಿಲ್ಡ್ ಮಾಡೋದಕ್ಕೆ ಫಸ್ಟು ಆರ್ಕಿಟೆಕ್ಟ್ ಡಿಸೈನ್ ಮಾಡಬೇಕಾಗತ್ತೆ. ಈಗ JEE ಎಕ್ಸಾಮಿಗೆ ಸಂಬಂಧಪಟ್ಟಾಗ ಬರೋಣ. ಈ JEE ಎಕ್ಸಾಮ್ ಯಾರೆಲ್ಲ ಬರಿಬೋದು? ಯಾರು ಇಂಜಿನಿಯರಿಂಗ್ ಸಂಬಂಧಪಟ್ಟಾಗೆ ಓದಬೇಕು ಅಂತ ಇರ್ತೀರ ಅಂಥ ಸ್ಟೂಡೆಂಟ್ಸ್ ಬರಿಬೋದು. ಇದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ? ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮ್ಯಾಟಿಕ್ಸ್. ಬಯೋಲಜಿ ಈ ಎಕ್ಸಾಮಲ್ಲಿ ಇರಲ್ಲ. ಯಾಕೆ ಬರಿಬೇಕು ಅಂತ ಹೇಳಿದ್ರೆ NITಲಿ ಸೇರ್ಕೋಬೇಕು ಅಂತ ಹೇಳಿದ್ರೆ, IITಯಲ್ಲಿ ಸೇರ್ಕೋಬೇಕು ಅಂತ ಹೇಳಿದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಜಾಯಿನ್ ಆಗಬೇಕಂತಿದ್ರೆ, JEE ಅಡ್ವಾನ್ಸ್ ಎಕ್ಸಾಮ್ ಬರೀಬೇಕಂದ್ರೆ, ಈ JEE ಮೇನ್ ಎಕ್ಸಾಮ್ ಏನಿದೆ ಇದನ್ನು ಬರೀಬೇಕಾಗತ್ತೆ. ಇದರ ಡಿಫಿಕಲ್ಟಿ ಲೆವೆಲ್ ಹೈ ಇರುತ್ತೆ, ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. JEE ಮೇನ್ ಎಕ್ಸಾಮಲ್ಲಿ 3 ಸಬ್ಜೆಕ್ಟಿಂದ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಸಬ್ಜೆಕ್ಟಿಂದ ಒಂದೊಂದು ಸಬ್ಜೆಕ್ಟಿಗೆ 25 ಕ್ವಶನ್ ಇರುತ್ತೆ. ಈ 25 ಕ್ವಶನ್ನಲ್ಲಿ ಕರೆಕ್ಟ್ ಆನ್ಸರ್ ಮಾಡಿದ್ರೆ, ಒಂದು ಕ್ವಶನ್ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ 4 ಮಾರ್ಕ್ಸ್ ಬರುತ್ತೆ ಮತ್ತು ಒಂದು ಕ್ವಶನ್ನಿಗೆ ತಪ್ಪು ಆನ್ಸರ್ ಮಾಡಿದ್ರೆ -1 ಮಾರ್ಕ್ಸ್ ಅಂದರೆ 1 ಮಾರ್ಕ್ಸ್ನ ಕಳೀತಾರೆ. JEE ಮೇನ್ ಎಕ್ಸಾಮಲ್ಲಿ ಪೇಪರ್ 1, ಪೇಪರ್ 2 ಅಂತ ಇರುತ್ತೆ. ಪೇಪರ್ 1 ಅಂದರೆ ಇಂಜಿನಿಯರಿಂಗ್ ಸಂಬಂಧಪಟ್ಟ ಕೋರ್ಸ್ಗಳಿರುತ್ತೆ ಮತ್ತು ಪೇಪರ್ 2 ಅಲ್ಲಿ ಆರ್ಕಿಟೆಕ್ಚರ್ ಮತ್ತು ಪ್ಲ್ಯಾನಿಂಗ್ಗೆ ಸಂಬಂಧಪಟ್ಟ ಕೋರ್ಸ್ಗಳಿರುತ್ತೆ. ಅದಕ್ಕೆ ಜಾಯಿನ್ ಆಗಬೇಕಂದ್ರೆ ಪೇಪರ್ 2 ಬರೀಬೇಕಾಗತ್ತೆ. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. JEE ಮೇನ್ ಎಕ್ಸಾಮಲ್ಲಿ ಯಾರು ಎಲಿಜಿಬಲ್ ಆಗಿರ್ತಾರೆ ಅವರು
JEE ಅಡ್ವಾನ್ಸ್ಡ್ ಎಕ್ಸಾಮ್ನ ಬರಿಬೋದು. ಇದರಲ್ಲೂ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇರುತ್ತೆ. ಇದನ್ನು ಬರೆಯೋ ಉದ್ದೇಶ ಏನು ಅಂದರೆ IITಯಲ್ಲಿ ಅಡ್ಮಿಷನ್ ಆಗೋದಕ್ಕೆ. IIT ಅಂತ ಹೇಳಿದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೆಕ್ಸ್ಟ್ NDA ಎಕ್ಸಾಮ್, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮಿನೇಷನ್. ಇದು ಆರ್ಮಿಗೆ, ನೇವಿಗೆ ಮತ್ತು ಏರ್ ಫೋರ್ಸಿಗೆ ಜಾಯ್ನ್ ಆಗೋದಕ್ಕೆ ಅಂತ ಇರುವಂಥದ್ದು ಎಕ್ಸಾಮ್ ಇದು. ಇದರಲ್ಲಿ ಮ್ಯಾಥ್ಸ್ ಕಂಪಲ್ಸರಿ ಇರುತ್ತೆ. ಇದರಲ್ಲಿ ಈ NDA ಎಕ್ಸಾಮ್ ಬರೆದಿರೋವಂಥ ಮಕ್ಕಳೇನಿದ್ದಾರೆ ಇದರಲ್ಲಿ ಎಲಿಜಿಬಲ್ ಆದವರು ಮುಂದೆ ಟ್ರೈನಿಂಗ್ ಆದಮೇಲೆ ಆರ್ಮಿಯಲ್ಲಿ ಆಫೀಸರ್ಸ್ ಆಗ್ತಾರೆ. ಇದರಲ್ಲಿ 300 ಮಾರ್ಕ್ಸಿಗೆ ಮ್ಯಾಥ್ಸ್ ಎಕ್ಸಾಮ್ ಇರುತ್ತೆ. ಟಾಪಿಕ್ಕು ಆಲ್ಜಿಬ್ರಾ ಇರುತ್ತೆ, ಟ್ರಿಗ್ನೋಮೆಟ್ರಿ ಇರುತ್ತೆ, ಕ್ಯಾಲ್ಕುಲಸ್ ಬೇಸಿಕ್ಸ್ ಇರುತ್ತೆ, ಜಾಮೆಟ್ರಿ ಇರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ಇದು ಮ್ಯಾಥ್ಸಲ್ಲಿ ಬರುತ್ತೆ. 300 ಮಾರ್ಕ್ಸಿಗೆ ಇರುತ್ತೆ ಎಕ್ಸಾಮ್. ಮತ್ತು ಜನರಲ್ ಎಬಿಲಿಟಿ ಟೆಸ್ಟ್ ಇರುತ್ತೆ, GAT. ಇದು 600 ಮಾರ್ಕ್ಸಿಗೆ ಇರುತ್ತೆ. ಅದರಲ್ಲಿ ಇಂಗ್ಲೀಷ್ ಇರುತ್ತೆ, ಜನರಲ್ ನಾಲೆಡ್ಜ್ ಇರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ, ಹಿಸ್ಟ್ರಿ, ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್ ಇದೆಲ್ಲ ಇರುತ್ತೆ. ಇದೆಲ್ಲ ಸೇರಿಸಿ ಟೋಟಲ್ GAT ಮತ್ತು ಮ್ಯಾಥ್ಸ್ ಇದೆರಡು ಸೇರಿಸಿ ಎಷ್ಟಾಗುತ್ತೆ? ಟೋಟಲ್ 900 ಮಾರ್ಕ್ಸ್ ಆಗುತ್ತೆ, 900 ಮಾರ್ಕ್ಸ್ ಆಗುತ್ತೆ. ಫಸ್ಟು ಅಪ್ಲೈ ಮಾಡಬೇಕಾಗತ್ತೆ NDA ಎಕ್ಸಾಮ್ಗೆ. ಆಮೇಲೆ ರಿಟರ್ನ್ ಎಕ್ಸಾಮ್ ಇರುತ್ತೆ, ಆಮೇಲೆ ಇಂಟರ್ವ್ಯೂ ಇರುತ್ತೆ, ಮೆಡಿಕಲ್ ಟೆಸ್ಟ್ ಇರುತ್ತೆ, ಫೈನಲ್ ಮೆರಿಟ್ ಲಿಸ್ಟ್ನ ಅದಾದಮೇಲೆ ಅನೌನ್ಸ್ ಮಾಡ್ತಾರೆ. ಸೆಲೆಕ್ಷನ್ ಆದಮೇಲೆ ಟ್ರೈನಿಂಗ್ ಇರುತ್ತೆ. ಅಕಾಡೆಮಿಕ್ಸು, ಟ್ರೈನಿಂಗು ಎಲ್ಲ ಆದಮೇಲೆ ಕೊನೆಗೆ ಅವರು ಆರ್ಮಿಯಲ್ಲಿ ಅಥವಾ ನೇವಿಲಿ, ಏರ್ ಫೋರ್ಸಲ್ಲಿ ಇದರಲ್ಲಿ ಯಾವುದ್ರಲ್ಲಾದರೂ ಒಂದರಲ್ಲಿ ಆಫೀಸರ್ಸ್ ಆಗ್ತಾರೆ. ನೆಕ್ಸ್ಟ್ ನೀಟ್ ಎಕ್ಸಾಮ್ ಬಗ್ಗೆ ನೋಡೋಣ. ನೀಟ್ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್. ಇದು ಯಾರಿಗೆ ಮಾಡ್ತಾರೆ? PCMB ಸ್ಟೂಡೆಂಟ್ಸಿಗೆ ಮಾಡ್ತಾರೆ. ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯೋಲಜಿ ತೊಗೊಂಡಿರೋವಂಥ ಸ್ಟೂಡೆಂಟ್ಸಿಗೆ. ಇಲ್ಲಿ ಮ್ಯಾಥ್ಸ್ ಎಕ್ಸಾಮ್ ಇರಲ್ಲ. ನೀಟ್ ಎಕ್ಸಾಮ್ ಬರೆದ್ರೆ ಯಾವ ಕೋರ್ಸ್ಗಳಿಗೆ ಅಡ್ಮಿಷನ್ ಸಿಗುತ್ತೆ? MBBS ಮಾಡಬೇಕು ಅಂತಿದ್ರೆ, BDS ಅಂದರೆ ಆಯುರ್ವೇದ ಡಾಕ್ಟ್ರ್ ಆಗಬೇಕು ಅಂತಿದ್ರೆ, ಆಯುಷ್ ಡಾಕ್ಟ್ರ್ ಆಗಬೇಕು ಅಂತಿದ್ರೆ, ಮತ್ತು ಮೆಡಿಕಲ್ ಕೋರ್ಸ್ಗಳಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನೀಟ್ ಎಕ್ಸಾಮ್ನ ಬರೀಬೇಕಾಗತ್ತೆ. ಅದರಲ್ಲೂ ಮೇಯ್ನಾಗಿ MBBS ಮಾಡಬೇಕು, ಆಯುರ್ವೇದಿಕ್ ಡಾಕ್ಟ್ರ್ ಆಗಬೇಕು ಅಂತ ಹೇಳಿದ್ರೆ ನೀಟ್ ಎಕ್ಸಾಮ್ ಬರೀಲೇಬೇಕಾಗತ್ತೆ. KCET ಸಾಕಾಗಲ್ಲ. ಈ ನೀಟ್ ಎಕ್ಸಾಮಲ್ಲಿ ಮ್ಯಾಥ್ಸ್ ಇರಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯೋಲಜಿ ಅಷ್ಟೇ. ಇದರಲ್ಲೂ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದು ಕರೆಕ್ಟ್ ಆನ್ಸರ್ಗೆ 4 ಮಾರ್ಕ್ಸ್ ಕೊಡ್ತಾರೆ. ಒಂದು ಆನ್ಸರ್ ತಪ್ಪಾದರೆ ಅದಕ್ಕೆ 1 ಮಾರ್ಕ್ಸ್ನ ಕಳೀತಾರೆ. ಟೋಟಲ್ ಇದರಲ್ಲಿ 200 ಕ್ವಶನ್ಸ್ ಇರುತ್ತೆ, 200 ಕ್ವಶನ್ಸ್ ಇರುತ್ತೆ. ಟೋಟಲ್ ಮಾರ್ಕ್ಸ್ 720 ಮಾರ್ಕ್ಸ್ ಆಗುತ್ತೆ. ನೆಕ್ಸ್ಟ್ ಕಾಮೆಡ್ಕೆ ಮತ್ತು CET ಎರಡು ಒಂದೇನಾ ಅಂತ ಸಾಮಾನ್ಯ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ. ಇಲ್ಲ, ಅದೆರಡು ಬೇರೆ ಬೇರೆ, ಮತ್ತು ಫೀಸ್ ಸ್ಟ್ರಕ್ಚರ್ ಕೂಡ ಬೇರೆ ಇರುತ್ತೆ. KCET ಇರುವಂಥ ಫೀಸ್ ಬೇರೆ ಇರುತ್ತೆ, ಕಾಮೆಡ್ಕೆಯಲ್ಲಿರುವಂಥ ಫೀಸ್ ಬೇರೆ ಇರುತ್ತೆ. ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಜಾಯ್ನ್ ಆಗೋದಕ್ಕೆ ಕಾಮೆಡ್ಕೆ ಥ್ರೂ ಕೂಡ ಹೋಗ್ಬೋದು. ಕಾಮೆಡ್ಕೆಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಈ ಮೂರು ಸಬ್ಜೆಕ್ಟನ್ನು ಕನ್ಸಿಡರ್ ಮಾಡ್ತಾರೆ. ಬಯೋಲಜಿನ ಇಲ್ಲಿ ಕನ್ಸಿಡರ್ ಮಾಡಲ್ಲ. ಯಾಕಂದರೆ ಇದು ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕೋಸ್ಕರ ಇರುವಂಥ ಕೋರ್ಸ್. ಹಾಗಾಗಿ ಬಯೋಲಜಿ ಅವಶ್ಯಕತೆ ಇರಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಈ 3 ಸಬ್ಜೆಕ್ಟ್ ಪ್ರಿಪೇರ್ ಆದರೆ ಸಾಕಾಗುತ್ತೆ. ಇದು ಕೂಡ ಕರ್ನಾಟಕದ ಒಳಗಡೆ ಇರುವಂಥ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಅಡ್ಮಿಷನ್ ಆಗೋದಕ್ಕೆ ಅಂತ ಇರುವಂಥದ್ದು. ನೆಕ್ಸ್ಟು ನಮ್ಮ KCET ಬಗ್ಗೆ ನೋಡೋಣ. KCET ಅಂತ ಹೇಳಿದ್ರೆ ಕರ್ನಾಟಕದ ಒಳಗಡೆ ಇರೋವಂಥ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಅಗ್ರಿಕಲ್ಚರ್ ಕಾಲೇಜ್ ಇರ್ಬೋದು, ವೆಟರ್ನರಿ ಇರ್ಬೋದು, ಇದಕ್ಕೆಲ್ಲ ಜಾಯ್ನ್ ಆಗಬೇಕಂದ್ರೆ ನಾವು KCET ಎಕ್ಸಾಮ್ನ ಬರೀಬೇಕಾಗತ್ತೆ. ಮತ್ತು ಇದು ಕನ್ನಡಿಗರಿಗೆ ಮಾತ್ರ ಇರುತ್ತೆ. KCETಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಎಕ್ಸಾಮ್ಸ್ ಏನಿದೆ ಈ 3 ಸಬ್ಜೆಕ್ಟ್ ಬರೀಬೇಕಾಗತ್ತೆ ಇಂಜಿನಿಯರಿಂಗ್ ಸಂಬಂಧಪಟ್ಟ ಕೋರ್ಸ್ಗಳಿಗೆ ಜಾಯ್ನ್ ಆಗೋದಕ್ಕೆ. ಮತ್ತು ಬಯೋಲಜಿಗೆ ಸಂಬಂಧಪಟ್ಟ ಕೋರ್ಸ್ಗಳಿದೆಯಲ್ಲ, BSc ಅಗ್ರಿಕಲ್ಚರ್ ಇರ್ಬೋದು, ವೆಟರ್ನರಿ ಇರ್ಬೋದು,
ಮತ್ತು BSc ನರ್ಸಿಂಗ್ ಇದೆಯಲ್ಲ, ಈ ರೀತಿ ಕೋರ್ಸ್ಗಳಿಗೆ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯೋಲಜಿಯಲ್ಲಿ ಬಂದಿರೋ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಈ ರೀತಿ ಕೋರ್ಸಿಗೆ ಜಾಯಿನ್ ಆಗಬೇಕಂದ್ರೆ ಬಯೋಲಜಿ ಕಂಪಲ್ಸರಿ ಬರೀಬೇಕಾಗತ್ತೆ. ಬೇರೆ ಮತ್ತು ಸೀಟ್ ಕೂಡ ಈಸಿಯಾಗಿ ಸಿಗುತ್ತೆ ಬೇರೆ ಎಂಟ್ರೆನ್ಸ್ ಎಕ್ಸಾಮ್ಸಿಗೆ ಕಂಪೇರ್ ಮಾಡಿದರೆ. ಈ KCET ಮುಖಾಂತರ ಯಾವೆಲ್ಲ ಕೋರ್ಸಿಗೆ ಜಾಯಿನ್ ಆಗ್ಬೋದು ಅಂತ ಹೇಳಿದ್ರೆ, ಕರ್ನಾಟಕದ ಒಳಗೆ ಇರುವಂಥ ಇಂಜಿನಿಯರಿಂಗ್ ಕಾಲೇಜ್ಗಳು, ಫಾರ್ಮಸಿ, B ಫಾರ್ಮಾ, ಫಾರ್ಮಾ D ಏನಿದೆ, ಈ ಫಾರ್ಮಸಿಗೆ ಸಂಬಂಧಪಟ್ಟ ಕೋರ್ಸ್ಗಳಿಗೆ ಜಾಯಿನ್ ಆಗೋದಕ್ಕೆ KCET ಬೇಕಾಗತ್ತೆ. ಮತ್ತು ಫಾರ್ಮ್ ಸೈನ್ಸ್ ಅಂದರೆ ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಫಾರೆಸ್ಟ್ರಿ, ಈ ಥರ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟ ಬೇರೆ ಬೇರೆ ಕೋರ್ಸ್ಗಳೇನಿದೆ ಇದಕ್ಕೆಲ್ಲ ಜಾಯಿನ್ ಆಗಬೇಕಂದ್ರೆ KCET ಬೇಕಾಗತ್ತೆ. ಮತ್ತು ವೆಟರ್ನರಿ ಮತ್ತು ಫಿಶರೀಸ್ ಈ ಕೋರ್ಸಿಗೆ ಜಾಯಿನ್ ಆಗಬೇಕಂದ್ರೂ KCET ಬೇಕಾಗತ್ತೆ. ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಏನಿದೆ, BSc ನರ್ಸಿಂಗ್, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಈ ರೀತಿ ಕೋರ್ಸ್ಗಳನ್ನ ಜಾಯಿನ್ ಆಗಬೇಕಂದ್ರೂ ನಿಮಗೆ KCET ಬೇಕಾಗತ್ತೆ. ಹಾಗಾಗಿ ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ ಯಾವ ಎಂಟ್ರೆನ್ಸ್ ಎಕ್ಸಾಮ್ ಬರೆದಿಲ್ಲ ಅಂದ್ರೂ KCETನ ಖಂಡಿತ ಬರೀತಾರೆ. ಮತ್ತು KCET ಬರೆಯೋದು ತುಂಬ ಹೆಲ್ಪ್ ಆಗುತ್ತೆ ಮತ್ತು ಸೀಟ್ ಕೂಡ ಈಸಿಯಾಗಿ ಸಿಗುತ್ತೆ. ಸೀಟಿಗೆ ಸಂಬಂಧಪಟ್ಟಾಗಿ ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ, ಅದನ್ನು ವಾಚ್ ಮಾಡಿ, ಅದು ಹೆಲ್ಪ್ ಆಗುತ್ತೆ. CLAT ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್, ಇದು ಯಾವ ಸ್ಟ್ರೀಮ್ ಅವ್ರು ಬೇಕಾದರೂ ಬರಿಬೋದು. ಯಾರು ಲಾ ಕಾಲೇಜಲ್ಲಿ ಜಾಯಿನ್ ಆಗಬೇಕಂತಿರ್ತಾರೆ ಅವರು ಈ ಎಕ್ಸಾಮ್ನ ಬರಿಬೇಕಾಗತ್ತೆ. ಇದು ಕೊನೆಯ ಎಂಟ್ರೆನ್ಸ್ ಎಕ್ಸಾಮ್. ಇದು ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್, CUET ಅಂತ ಕರೀತಾರೆ. ಇದು ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಎಲ್ಲರಿಗೂ ಅನ್ವಯ ಆಗುತ್ತೆ. ಈ ಎಕ್ಸಾಮ್ನ ಬರೆಯುವಂಥ ಉದ್ದೇಶ ಏನು ಅಂದರೆ, ಸೆಂಟ್ರಲ್ ಯೂನಿವರ್ಸಿಟೀಸಲ್ಲಿ ಅಡ್ಮಿಷನ್ ತಗೊಳ್ಳೋದಕ್ಕೆ ಈ ಎಕ್ಸಾಮ್ನ ಬರಿಬೇಕಾಗತ್ತೆ. ಡೆಲ್ಲಿ ಯೂನಿವರ್ಸಿಟಿ, ಬನಾರಸ್ ಹಿಂದೂ ಯೂನಿವರ್ಸಿಟಿ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಈ ಥರ ರೆಪ್ಯೂಟೆಡ್ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ತಗೊಳ್ಳೋದಕ್ಕೆ ಈ ಎಕ್ಸಾಮ್ನ ಬರಿಬೇಕಾಗತ್ತೆ. ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕು ಅಂತಿಲ್ಲ. ನೀವು ಮುಂದೆ ಏನಾಗಬೇಕು ಅಂತಿದ್ದೀರಾ ಅದಕ್ಕೆ ತಕ್ಕ ಹಾಗೆ ಯಾವ ಎಂಟ್ರೆನ್ಸ್ ಎಕ್ಸಾಮ್ ನಿಮಗೆ ಸೂಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಪ್ರಿಪೇರ್ ಆಗಿ. ಎಲ್ಲ ಸಬ್ಜೆಕ್ಟು ಓದಬೇಕು ಅಂತಿಲ್ಲ. ಎಕ್ಸಾಂಪಲ್ಗೆ ನೀಟ್ಗೆ ಅಂತ ಹೇಳಿದ್ರೆ ಮ್ಯಾಥ್ಸ್ ಓದಬೇಕು ಅಂತಿಲ್ಲ. JEE ಪ್ರಿಪೇರ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಅಥವಾ ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ರೆ ಆಗ ಬಯೋಲಜಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತಿಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಸಾಕಾಗತ್ತೆ. ಏನಾಗಬೇಕು ಮುಂದೆ ಅಂತ ಕ್ಲಾರಿಟಿ ಇದ್ದರೆ ಯಾವ ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕು ಅನ್ನೋದು ಗೊತ್ತಾಗತ್ತೆ. ಮತ್ತು ಯಾವ ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕು ಅಂತ ಹೇಳಿದ್ರೆ ಯಾವ್ಯಾವ ಸಬ್ಜೆಕ್ಟು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದು ಕ್ಲಿಯರಾಗಿ ಗೊತ್ತಾಗತ್ತೆ. ಆಲ್ ದಿ ಬೆಸ್ಟ್ ಮಕ್ಕಳೇ. ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ.